ವಿದ್ಯಾರ್ಥಿಗಳೇ ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ ಇದನ್ನು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಇದನ್ನು ರಿವಿಷನ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಇದನ್ನು ನೀವು ಕಲ್ತಿರಿ ಅಂದರೆ ಬೇಕಾದಂಥ ಗಣಿತಗಳನ್ನು ನೀವು ಮಾಡ್ಬೋದು. ಇದೊಂದು ಬೇಸಿಕ್ ಅಭ್ಯಾಸನ ಪರ್ಫೆಕ್ಟ್ ನೀವು ತಿಳ್ಕೊಬೇಕು. ತಿಳಿತಲ್ಲ? ಹಾಂ, ವಿಡಿಯೋ ಆನ್ ಮಾಡಿ ನಾನು ತಿಳಿಸ್ತಾನೆ ನೋಡ್ರಲ್ಲಿ. 54 375 ಡಿವೈಡೆಡ್ ಬೈ 625 ನೋಡ್ರಿ. ಇದು 625 ಕೊನೆಗೆ 25 ಅದ ಅಂದ್ರೆ 25ರಲ್ಲಿ ಹೋಗ್ತದೆ. ಇದು ಲಾಸ್ಟ್ 75 ಅದ ಅಂದ್ರೆ ಇದು 25ರಲ್ಲಿ ಹೋಗ್ತದೆ. ಅಂದ್ರೆ ನೀವೇನು ಮಾಡಬೇಕು, 25ರಲ್ಲಿ ಬಾಯಿಸ್ಬಿಡ್ಬೇಕು. ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ತಂದ. ಆ 25 ಅದ ಇಲ್ಲ ಲಾಸ್ಟಕ್ಕೆ. ಆಮೇಲೆ ಅದ್ರ ಮ್ಯಾಲಿಂದ ನೋಡ್ರಿ 25 ಇದು 25ರಲ್ಲಿ ಭಾಗ ಹೋಗ್ತದೆ ಅಂದ್ರೆ ಈ ಪೂರ್ತಿ ಸಂಖ್ಯೆ ತಳಗಿಂದೂ 25ರಲ್ಲಿ ಭಾಗ ಹೋಗ್ತದೆ, ಮ್ಯಾಲಿಂದೂ 25ರಲ್ಲಿ ಭಾಗ ಹೋಗ್ತದೆ. ತಿಳ್ಕೊಬೇಕು ನೀವು. ಅದಕ್ಕೆ ಥಿಂಕಿಂಗ್ ಪವರ್ ಬೇಕು. ನಿಮಗಿಂತ ಲೆಕ್ಕಗಳು ಬಂದು ಅಂದ್ರೆ ಹೆಂಗೆ ಸರ್ ತಿಳಿಸ್ತಾರ, ಮುಂದೆ ಕಚ್ಚಾದಾಗ ಏನು ಮಾಡಬೇಕು, ಹೊರಗಿಟ್ಟು ಬಿಡ್ಬೇಕು. ನಿಮಗೆ ತಿಳಿಲಿಲ್ಲ ಅಂದ್ರೆ ಗಣಿತಗಳನ್ನು ಹೊರಗಿಟ್ಟು ಬಾಗಿಸ್ಬೇಕು. ಬಾಯಲ್ಲಿ ನೀವು ಮುಂದೆ ಬರಬಾರ್ದು. ಎಕ್ಸ್ಪರ್ಟ್ ಆದ್ರೆ ಅಂದ್ರೆ ಇವು ಕನಿಷ್ಠ ರೂಪಕ್ಕೆ ಬರಬೇಕಾದ್ರೆ ಮೊದಲು ನಾ ಹೆಂಗೆ ಕಲಿಸ್ತೀನಿ ಅನ್ನೋದು ಮೊದಲು ನೋಡಿ. ಇದಂತೂ 25ರಲ್ಲಿ ಹೋಗ್ತದ. 25 ಎರಡಲ್ಲೇ 50, 62ರಾಗ 50 ಕಳೆದ್ರೆ ಎಷ್ಟು ಉಳಿತು, 12 ಉಳಿತು. ಇದಕ್ಕೆ ಕಚ್ಚಾ ಅಂತಾರೆ. ಇದಕ್ಕೆ 25 ಎರಡಲ್ಲೇ 50, 62ರೊಳಗೆ 50 ಕಳೆದ್ರೆ 12 ಉಳಿತು. 12 ಉಳಿತು. ಈ 5 ಅಲ್ಲಿ ಇಟ್ಕೋರಿ. 25 ಇಲ್ಲಿ 125 ಆಗ್ತಿಲ್ಲ ನೋಡ್ರಿ. ಇದು ಒಂದು ಭಾಗ ಮುಗಿತೀವಿ. ಈ 25ರಲ್ಲಿ ಬಾಯಿಸಿದ್ರೆ 25ರಲ್ಲಿ ಬಾಯಿಸಬೇಕು. 25 ಎರಡಲ್ಲೇ 50, 54ರಾಗ 50 ಹೋಗ್ತದ್ರಿ. ಎಷ್ಟು ಉಳಿತು, 4 ಉಳಿತು. ಅದನ್ನು ಕಚ್ಚಾ 4 ತೊಗೊಂಡು ಬರ್ರಿ ಹೊರಗೆ. ಅದನ್ನು ಈ 3 ತಗೋರಿ, ಬಾಯಿಸ್ರಿ. ಅದನ್ನ 25 ಎರಡಲೇ 50 ದೊಡ್ಡದಾಗ್ತದೆ. 25 ಒಂದಲ್ಲಿ 25 ಇಲ್ಲಿ ಇಡ್ರಿ. ಆರಾಮಾಗಿ ಕಡಿ ಕಚ್ಚಾದ ಇದೇನು 13ರಾಗ 5 ಆದರೆ 8 ಕೆಲ ಬಂತು. 1 18 ಆಯ್ತು. 7 ತಗೋರಿ. ಇದನ್ನು 25ರ ಬದಲೇ 2 100, 25 ಎಂಟ್ಲೆ 200, 25 6ಲೆ 150, 25 7ಲ್ಲಿ 175, 25 7ಲ್ಲಿ 175. ಇದ್ರ ಕಳೀರಿ. 7ರಾಗ 5 ಆದರೆ 2, 8ರಾಗ 7 ಆದ್ರೆ 1 ಕಚ್ಚಾದ. ಈ 5 ತಗೋರಿ. 25ರಲ್ಲಿ ಬಾಕ್ಸರನ್ನು 25 ಇಲ್ಲೇ 15 ಇಟ್ಟು ಕಳೀದು ಬೇಡ, ಕಚ್ಚಾದ ಅದು. ಇಲ್ಲಿ ಮತ್ತು 75 ಬಂದದೆ. ಈಗ ಇದು 25ರಲ್ಲಿ ಹೋಗಿ ಹೋಗ್ತದೆ. ಇಲ್ಲಿ ಕಡೆಗೆ 75 ಬಂದ್ರೆ ಇದನ್ನು 25ರಲ್ಲಿ ಹೊಡೆದೇ ಬಿಡ್ರಿ. ನೋಡ್ರಿ 25 ಒಂದಲ್ಲೇ 25 ಎಂಟ್ಲೆ 200 ನೋಡ್ರಿ. 200 217ರಾಗ 200 ಆದ್ರೆ ಎಷ್ಟು ಉಳಿತು, 17 ಉಳಿತು. ಈ 5 ತೊಗೊಂಡು ಬರ್ರಿ. 25 ಆಗಲೇ 25 7ಲ್ಲಿ 175, 25 ಒಂದಲ್ಲಿ 87ಲ್ಲಿ ಆತ್ ನೋಡಿದ್ರು. ಉತ್ತರ ಆನ್ಸರ್ 87. ಮತ್ತೊಂದ್ಸಲ ರಿವಿಷನ್ ಮಾಡ್ರಿ ನೀವು. ಈ ಅನುಕ್ರಮ ನಂಬರ್ ನೀವು ಕಲ್ತ್ರಿ ಮುಂದೆ ನಿಮ್ಮ ಕೈ ಹಿಡಿಯೋರು ಯಾರೂ ಇಲ್ಲ. ಅದನ್ನು ತಿಳ್ಕೋಬೇಕು. ಮುಂದಿನ ಲೆಕ್ಕಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ನೋಡು. ತಿಳ್ಕೊಳ್ಳಿ. ಯಾವ ಅಂಕೆಲೆ ಭಾಗ ಹೋಗ್ತಾವ ಅನ್ನೋದು ನೀವು ಮತ್ತೆ ಮುಂದೆ ಬರ್ತಾವ. ಈಗ ನೀವು ಇದನ್ನು ಹೆಚ್ಚು ಕಲಿಬೇಕು. ವಿಡಿಯೋ ಮ್ಯೂಟ್ ಮಾಡ್ರಿ. ಅಲ್ಲಿ ಕಚ್ಚಾ ಹೊರಗೆ ತೆಗೆದು ನಿಮ್ಗೆ ಹೇಳಿದ್ಲ ಹೆಂಗೆ ಹೊರಗೆ ಕಚ್ಚಾ ತೆಗಿ ಅಂದ್ರೆ ಹೊರಗಿಟ್ಟ ಭಾಗಾಕಾರ ಮಾಡೋದು ಅಂತ. ಕನಿಷ್ಠ ಯಾವ್ಯಾವ ಅಂಕೆದಿಂದ ಭಾಗ ಹೋಗ್ತಾವ ಅನ್ನೋದು ತಿಳ್ಕೊಬೇಕು. ಆಯ್ತಲ್ಲ, ವಿಡಿಯೋ ಆನ್ ಮಾಡಿ ನಾನು ತಿಳಿಸ್ತೀನಿ. 1-2 ಗಣಿತ ನೋಡ್ರಿ. 48 708 ಸರ್ವಸ್ವಾಗಲೇ 396 ನೋಡಿ. 2ರಲ್ಲಿ ಹೋಗ್ತದೆ, ಇದು ಹೋಗ್ತದೆ, ಇದು ಹೋಗ್ತದೆ ಬಿಡ್ರಿ. 4ರಲ್ಲಿ ಹೋಗ್ತದೆ ಇಲ್ಲ ನೋಡ್ರಿ. 96 4 2 8 4 4 16 0 8 ಅಂದ್ರೆ 4ರಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. 0 8 ಅಂದ್ರೆ ಕೊನೆ 2 ಅಂಕೆಗಳು 4ರಿಂದ ಭಾಗ ಹೋಗ್ತಾವ ಅಂದ್ರೆ ಇವು 4ರಲ್ಲಿ ಭಾಗಿಸ್ಬೋದು. ಆಯ್ತಾ? ಆಮೇಲೆ ಇನ್ನೊಂದು 9 1 3 12 1 6 18. ಇದು 9ರ ಮಧ್ಯಾಗೂ ಅದ ನೋಡ್ರಿ. 8 4 12 12 1 7 19 1 8 27 ನೋಡಿ. 9ರಲ್ಲೂ ಹೋಗ್ತದೆ.
ಎರಡರಲ್ಲೇ ಹೋಗ್ತದೆ, ನಾಲ್ಕರಲ್ಲೇ ಹೋಗ್ತದೆ, ಒಂಬತ್ತರಲ್ಲೇ ಹೋಗ್ತದೆ ಅಂತಾರೆ. ದೊಡ್ಡ ಅಂಕೆ ಯಾವುದು? ಒಂಬತ್ತರಲ್ಲೇ ಬಾಗಿಸ್ಬಿಡ್ರಿ. 9 4 36, 3 ಉಳಿತು, 9 4 36. ನೋಡಿ, 9ರಲ್ಲೇ ಇದ್ದು ಬಾಗಿಸಿದ್ರೆ 9 5 45, 48ಕ್ಕೆ 45 ಬಾಗಿಸಿದ್ರೆ 9 5 45, 3 ಉಳಿತು, 3 ಕಚ್ಚಾದ ತಗೋರಿ ಅದನ್ನ ಹೊರಗೆ. ಈ 7 ಇಡ್ರಿ, 9 4 36, 36 ಆದ್ರೆ 1 ಉಳಿತು. ಇಲ್ಲಿ ಪೂಜೆ ಇಡ್ರಿ, 9 1 9, 10 9 ಆದ್ರೆ 1 ಉಳಿತು. 8 ಇಡ್ರಿ, ಈ ಅಂಕಿ 8 ಅಲ್ಲಿ ಇಡ್ರಿ, 9 2 18. ನೋಡ್ರಿ ಎಷ್ಟು ಸರಳವ. ನೋಡಿ 12 4ರಲ್ಲೇ ಭಾಗ ಹೋಗ್ತದೆ. ಇನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಈಗ 4 ಇದು 11ರಲ್ಲೇ ಭಾಗ ಹೋಗ್ತದೆ ಅನ್ನೋದು ನಿಮ್ಗೆ ಗುರ್ತದ. ಇದು 11ರಲ್ಲೇ ಭಾಗ ಎಷ್ಟು ಅಂಕಿಗಳು? 4 ಹಚ್ಚಿಬಿಡ್ರಿ. ಎ ಬಿ ಎ ಬಿ 11ರಲ್ಲೇ ಭಾಗ ಹೋಗ್ತದಿಲ್ಲ ಕಂಡಿಡಿನು. 54 12 ಇಟ್ಬಿಡ್ರಿ. ಅದ್ರ ತಾಳ 54 12. ಎಗಳ ಮೊತ್ತ ಎಷ್ಟದ? 6 ಆಯ್ತು. ಬಿಗಳ ಮೊತ್ತ 6. ನೋಡ್ರಿ, ಇದು 2. ಬಿಗಳ ಮೊತ್ತ, ಬಿ ಸ್ಥಾನದಾಗಿದ್ದ ಅಂಕಿಗಳ ಮೊತ್ತ ಎ ಸ್ಥಾನದಲ್ಲಿ ಇದ್ದ ಅಂಕಿಗಳ ಮೊತ್ತ ಒಂದೇ ಆಗಿದ್ದರೆ ಅದು 6 ಆಯ್ತು, ಅದು ಆಯ್ತು. ನೋಡ್ರಿ, 6 6 ಆದ್ರೆ ವ್ಯತ್ಯಾಸ 0 ಆಯ್ತು. 11ರಲ್ಲೇ ಭಾಗ ಹೋಗ್ತದೆ. 11 4 44, 11 4 44, 11 5 55 ದೊಡ್ಡದ. 54ರೊಳಗೆ ನೀವು 54 11 4 44 ತೆಗೀರಿ. ಪೂಜೆ 5 4 ಆದ್ರೆ 1, ಇಲ್ಲಿ 1 ತಗೋರಿ ಮುಂದೆ. 11 8 11 9 99, 99 ಇದ್ರಾಗ ಕಳೀರಿ. 11 9 ಆದ್ರೆ 2 ಕೈಲ ಬಂತು 1. ಈಗ ನೋಡ್ರಿ 2 ತಗೋರಿ. 11 2 22 ಮುಗೀತು. ಈಗ 4ರಲ್ಲೇ 4 1 4 1 4 2 8, 4 3 12. ಇದು 4 1 4, 4 2 8, 1 ಉಳಿತು. 4 3 12. ಇದು ಕನಿಷ್ಠ ರೂಪಕ್ಕೆ ತಂದಾಗ ಎಷ್ಟು ಬಂತಿದ್ರ ಉತ್ತರ? 123 ಬಂತು. ಆನ್ಸರ್ ಈಸ್ ಈಕ್ವಲ್ ಟು 123. ಇಷ್ಟನ್ನು ನೀವು ಕಲಿಬೇಕು. ಇದು ಬಹಳ ಇಂಪಾರ್ಟೆಂಟ್. ಮುಂದಿನ ಲೆಕ್ಕ ಮಾಡ್ರಿ. ಮ್ಯೂಟ್ ಮಾಡಿ ತೆಗೀರಿ, ಮ್ಯೂಟ್ ತೆಗೀರಿ. ನೋಡ್ರಿ, ನಾ ಹೆಂಗೆ ತಿಳಿಸ್ತಾನೆ. ಇಲ್ಲಿ 5 8 9 6 0 ಸರ್ವಾಸವಾಗಲೇ 440. 440 ಬಂತ. ಈಗ ನಿಮಗೆ ಪ್ರಾಕ್ಟೀಸ್ ಆಗೋದ್ರಿಂದ ಗುರ್ತಾಗ್ಬಿಡ್ತದೆ. ಈ 0 ಹೊತ್ತು, ಈ 0 ಹೊತ್ತು. ಇದು 11ರಲ್ಲೇ ಹೋಗ್ತದೆ, ಇದು 11ರಲ್ಲೇ ಹೋಗ್ತದೆ. ಇಲ್ಲ ಚೆಕ್ ಮಾಡ್ರಿ. ಎ ಬಿ ಎ ಬಿ 4 ಅಂಕಿ ಅವ. 1 2 3 4 ಇಡ್ರಲ್ಲಿ. 5 8 9 6. ಎಗಳ ಮೊತ್ತ ಎಷ್ಟಾಯ್ತು? 14 ಆಯ್ತು. ಬಿಗಳ ಮೊತ್ತನು ಎಷ್ಟಾಯ್ತು? 14 ಆಯ್ತು. 14 14 ಆದ್ರೆ 0 ಬಂತಿಲ್ಲ, ವ್ಯತ್ಯಾಸ. 11ರಲ್ಲೇ ಭಾಗ ಹೋಗ್ತದೆ ಅಂತ ತಿಳ್ಕೊಂಡು ಬಿಡ್ಬೇಕು. ಈ ಬಾಧ್ಯತೆ ನಿಯಮಗಳು ಭಾಳ ಪರ್ಫೆಕ್ಟ್ ಆಗಿಬಿಡ್ತಾವೆ ನಿಮಗೆ. ಇದರಿಂದ ಯಾವ ಅಂಕಿಲೆ ಭಾಗ ಹೋಗ್ತದ ಅದನ್ನು ಕಂಡು ಹಿಡಿಬೇಕು ನೀವು. ಅದನ್ನ ನೋಡಿ, ನಾ ಹೆಂಗೆ ಕಂಡೆ. 11 4 44, 11 5 55, 58ರಾಗ 55 ಆದ್ರೆ 3 ಉಳಿತು. ಈ 9 ತಗೋರಲ್ಲೇ. 11 3 33 ಕಳೀರಿ. ಎಷ್ಟು ಉಳಿತು? 11 3 33, 6 ಉಳಿತು. ಈ 6 ತಗೋರಿ. 11 6 66. ನೋಡ್ರಿ, ಕೊನೆ 2 ಅಂಕೆ 4ರಿಂದ ಭಾಗ ಹೋಗ್ತಾವ ಇಲ್ಲ ನೋಡ್ರಿ. 4 1 4, 1 ಉಳಿತು. 1 ತಗೋರಿ. 3 ತಗೋರಿ. 4 3 12, 12 ಅಂದ್ರೆ 1 ಉಳಿತು. 6 ತಗೋರಿ. 4 4 14. ನೋಡಿ, ಕನಿಷ್ಠ ರೂಪಕ್ಕೆ ತರೋದಂದ್ರೆ ಹೆಂಗೆ? ಈ ಲೆಕ್ಕಗಳು ಬಂದ್ರೆ ವರ್ಗಮೂಲ ತೆಗಿಬೇಕಾಗ್ತದೆ. ಇನ್ನು ಮುಂದೆ ನೀವು 134 ಆನ್ಸರ್ ನೀವು ಮಾಡಿರಿ ಅಂತ ತಿಳ್ಕೊಂಡು ಬಿಡ್ತೀವಿ ನಾವು. ಇದು ಕಚ್ಚಾ. ಇದು ಹೆಂಗೆ ಮಾಡ್ಯಾರ ಸರ್ ಅನ್ನೋದು ನೋಡ್ಲಿಕ್ಕೆ ಅಡ್ಡಿ ಇಲ್ಲ. ಈಗ ಹಚ್ಕೋರಿ. 65 340 ಸರ್ವಾಸವಾಗಲೇ 484. 8 4 12 4 16, 3 ಹೋಗೋದಿಲ್ಲ. ಕೊನೆಯ 2 ಅಂಕಿಗಳು
4 ಹೋಗ್ತಾವ. 4 ಒಂದಲೇ 4 ಎರಡಲೇ 8, 4 ಒಂದಲೇ 4, 4 ಒಂದಲೇ 4, 6 4 ಆದ್ರೆ ಎಷ್ಟು ಉಳಿತು? ಕಚ್ಚ ಭಾಳ ಇಂಪಾರ್ಟೆಂಟ್. 2 ಹೊರಗಿಡ್ರಿ. ಆಮೇಲೆ 4 ಒಂದಲೇ 4, 2 ಹೊರಗಿಡ್ರಿ, 5 ಇಡ್ರಿ ಇದಕ್ಕೆ. 4 6 24, 4 6 24, 1 ಉಳಿತು. 24 ಕಳೆದ್ರೆ 1 ಉಳಿತು. ಈಗ ಏನು ತಗೋಬೇಕೀಗ? 3 ತಗೋರಿ. 4 3 12, ಎಷ್ಟು ಉಳಿತು? 1 ಉಳಿತು. 4 ತಗೋರಿ. 4 3 12, 12 ತೆಗೆದ್ರೆ ಎಷ್ಟು ಉಳಿತು? 2 ಉಳಿತು. ಮುಂದೆ ಪೂಜೆ ಇಡ್ರಿ. ಈ ಪೂಜೆಯಲ್ಲಿ ಇಡ್ರಿ. 4 ಭಾಗಿಸಿ 4 5 20. ಈಗ ಇದು 11 ಭಾಗ ಹೋಗ್ತದೆ. ಯಾಕಂದ್ರೆ ನೋಡ್ರಿ, ಎ ಮತ್ತು ಬಿಗಳ ಮೊತ್ತ ನೋಡ್ರಿ. ಎ ಬಿ ಎ. ಈಗ 121 ಹಚ್ಚ್ರಿ. ನೋಡ್ರಿ, ಎಗಳ ಮೊತ್ತ 2 ಆತು, ಬಿ ಮತ್ತು 2 ಆತ್ನಾಗ ಇದು 11 ಹೋಗ್ತದೆ. ಇನ್ನು ಇದು ಅದನ್ನು ಚೆಕ್ ಮಾಡ್ರಿ. 11 ಭಾಗ ಹೋಗ್ತದಿಲ್ಲ. 1 2 3 4 5 ಅವ. ಎ ಬಿ ಎ ಬಿ ಎ. ಎಷ್ಟು ಅಂಕ್ಯು? 1 2 3 4 5. 1 2 3 4 5. ಎ ಬಿ ಎ ಬಿ ಎ ಹಿಂಗೆ ಹಚ್ಕೋತ ಹೋಗ್ಬೇಕು. 16 1 6 3 3 5. ಎಗಳ ಮತ್ತೆ ಎಣಸರಿ. ನೋಡ್ರಿ, ಎ 4 4 1 5 9, 6 3 9, 9 9 ಆದ್ರೆ 0. ಅಂದ್ರೆ ಅದು ಎಷ್ಟಲ್ಲಿ ಹೋಗ್ತದೆ? 11 ಭಾಗ ಹೋಗ್ತದೆ ಅಂತ ತಿಳ್ಕೊಂಡು ಬಿಡ್ಬೇಕು. 11 ಒಂದಲೇ 11 ಒಂದಲೇ 11 ಒಂದಲೇ 11, ಎಷ್ಟು ಉಳಿತು? 5 ಉಳಿತು. 3 ತಗೋರಿ. 11 4 44, 11 4 44 ಕಳಿಯಿರಿ. ಎಷ್ಟು ಉಳಿತು? 9 ಉಳಿತು. ಇನ್ನು 3 ತಗೊಳ್ರಿ. 11 7 70, 11 8 88, 11 8 88, 93 88 ಕಳಿಯಿರಿ. ಎಷ್ಟು ಉಳಿತು? 5 ಉಳಿತು. ಈ 5 ತಗೋರಿ. 11 5 55. ಮತ್ತು 11 ಅದ ನೋಡ್ರಿ. 8 1 9, 4 5 9. ನೋಡ್ರಿ, ಬಾಯಲ್ಲೇನೆ ಮಾಡ್ಬೋದು. ಎಗಳ ಮತ್ತೆ ಯಾವುದು? ಇದು ಇದು ಎ ಆಯ್ತು, ಇದು ಇದು ಬಿ ಆಯ್ತು. 8 1 9, 4 5 9. ಹೊಡ್ರಿ 11 11 ಒಂದಲೇ 11 ಒಂದಲೇ 11, 3 ಉಳಿತು. 8 ತೋರಿ. 11 3 33, 33 ಆದ್ರೆ 5 ಉಳಿತು. ಆ 5 ತೋರಿ. 11 5 55. ಬರೋಬ್ಬರಿ ಇದ್ರ ಉತ್ತರ ಎಷ್ಟು ಬಂತು? 135. ಆನ್ಸರ್ ಎಷ್ಟು ಬಂತು ನೋಡ್ರಿ ಇದ್ರದ್ದು? 135. ಬಾಧ್ಯತೆ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹಾಕ್ಯಾರ. ಇದರ ಮುಂದೆ ಸಾಕಷ್ಟು ಮುಂದೆ ಬರ್ತಾವೆ ಮಾದರಿ. ಈಗ ನಾ ತಿಳಿಸೀನಿ. ಇನ್ನು ಮುಂದೆ ನೀವು ಸ್ವಂತ ಮಾಡುವಂಥ ಗಣಿತಗಳು ಬರ್ತಾವ. ಚಂದ ನೋಡಿ ಫೇರ್ದಾಗ ಬರ್ಕೊಡ್ರಿ. ನೋಡ್ರಿ, ಇನ್ನೊಂದ್ಸಲ ರೀಪ್ಲೇ ಮಾಡಿ.